ನನ್ನೆಲ್ಲ ಬಂಧುಗಳಿಗೆ ಬೆಳಗಿನ ಶುಭೋದಯವನ್ನು ಕೊಡ್ತಾ ಈಗ ತಾನೇ ಕಾಂಕೆನವರು ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅಡಗೂರು ವಿಶ್ವನಾಥರವರು ಈ ನಾಡು ಈ ನುಡಿಗೆ ತಮ್ಮದೇ ಆದ ಮೌಲಿಕ ಕೊಡುಗೆಯನ್ನು ಕೂಡ ಮಾಡಿದಂಥರು. ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸವನ್ನು ಮಾಡಿದಂಥವರು ಅಡಗೂರು ವಿಶ್ವನಾಥರು. ಅವರು ತಮ್ಮ ಬದುಕಿನಲ್ಲೂ ಕೂಡ ತಮ್ಮದೇ ಆದ ಚಿಂತನೆಗಳ ಮೂಲಕ ಈ ನಾಡು ನುಡಿಗೆ ಮಹತ್ವದ ಕಾಣಿಕೆ ನೀಡುವಂಥವ್ರು. ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅಂದರೆ ದೇವರಾಜೇಶ್ವರವರ ಗರಡಿಯಲ್ಲಿ ಪಳಗಿದಂಥವರು ಎಚ್ ವಿಶ್ವನಾಥ್ ಅವರು ಶಿಕ್ಷಣ ಸಚಿವರಾಗಿ, ಸಹಕಾರ ಸಚಿವರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ, ಅರಣ್ಯ ಸಚಿವರಾಗಿ ಅವರು ಎಲ್ಲ ಕಾಲಕ್ಕೂ ಕೂಡ ಉಳಿದುಕೊಳ್ಳುವಂತ ಕೆಲಸವನ್ನು ಮಾಡಿದಂಥವರು ವಿಶ್ವನಾಥ್. ವಿವಾಹವನ್ನು ಕೂಡ ಅವರು ಸಾಮೂಹಿಕ ವಿವಾಹದಲ್ಲಿ ಮಾಡೋದ್ರ ಮೂಲಕ ಏನು ಅತಿ ಆಡಂಬರ ವೈಭವವನ್ನು ಹೆಚ್ಚು ಒತ್ತನ್ನು ಕೊಡದೆ ಆ ಎಲ್ಲ ವಿಚಾರಗಳಲ್ಲೂ ಕೂಡ ಸಮಾಜದ ಆಶಯಗಳನ್ನ ದೇವರಾಜೇಶ್ವರವರು ಹೇಳಿದ ಸಮಾಜದ ಆಶಯಗಳನ್ನ ಮತ್ತೆ ನ್ಯಾಯಪರವಾದ ವಿಚಾರಗಳನ್ನ ಇಟ್ಟುಕೊಂಡು ತಮ್ಮ ಬದುಕನ್ನು ಕೂಡ ಬಂದಂಥವ್ರು. ಈಗ ಅವರ 78ನೇ ವರ್ಷದ ಅವರ ಜನ್ಮದಿನಾಚರಣೆಯನ್ನ ಅವರ ವಿಶ್ವನಾಥ್ ಅವರು ವಿಶ್ವಾಸಿ ಬಳಗ ಅಂದ್ರೆ ಅವರ ಅಭಿಮಾನಿ ಬಳಗ, ಅವರ ಆತ್ಮೀಯರು, ಅವರ ಸ್ನೇಹಿತರು ನಾವೆಲ್ಲರೂ ಕೂಡ ಸೇರಿ ಆ ಜನ್ಮದಿನಾಚರಣೆಯನ್ನು ಕೂಡ ಆಚರಣೆ ಮಾಡಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಇಚ್ಛೆ. ಈ ಹಿಂದೆ ನಡೆದಂತ ಎಲ್ಲ ಅವರ ಜನ್ಮದಿನಾಚರಣೆಯನ್ನು ಕೂಡ ಬಹಳ ವಿಶಿಷ್ಟವಾಗಿದ್ದ ಕೂಡ ಗಮನಿಸಿದ್ದೀವಿ. ನಾನು ಮೊದಲ ಚರ್ಚೆ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಟ್ಟು ನನ್ನ ಹೆಸರು ಎಂ ಎನ್ ನಟರಾಜ್ ಅಂತ ಹೇಳಿ, ನಿವೃತ್ತ ರಾಜ್ಯ ನಿರ್ದೇಶಕ ಮತ್ತು ಪ್ರಾದೇಶಿಕ ನಿರ್ದೇಶಕ MIKS. ತಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ನಾಡಿನ ಹೆಸರಾಂತ ಹಿರಿಯ ರಾಜಕಾರಣಿ ಸನ್ಮಾನ್ಯ ಶ್ರೀ ಎಚ್ ವಿಶ್ವನಾಥ್ ಅವರ 78ನೇ ಜನ್ಮದಿನೋತ್ಸವವನ್ನ ತುಂಬಾ ಅನೌಪಚಾರಿಕವಾಗಿ ಒಡನಾಡಿ ಸೇವಾ ಸಂಸ್ಥೆಯಲ್ಲಿ ಈ ತಿಂಗಳ 10ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಸನ್ಮಾನ್ಯ ಶ್ರೀ ಎಚ್ ವಿಶ್ವನಾಥ್ ಅವರು ನೇರ, ದಿಟ್ಟ, ನಿರಂತರವಾಗಿ ಯಾವುದೇ ವಿಷಯದ ಬಗ್ಗೆ ಯಾವುದೇ ಮುಲಾಜಿಲ್ಲದೆ ಮಾತನಾಡುವ ಒಂದು ಶೈಲಿಯನ್ನ ಬೆಳೆಸಿಕೊಂಡು ಬಂದಂತ ಅಪರೂಪದ ರಾಜಕಾರಣಿ. ಈಗಾಗಲೇ ಮಾನ್ಯ ಚಂದ್ರಶೇಖರ್ ಅವರು ಹೇಳಿದ ಹಾಗೆ ಅನೇಕ ಕೃತಿಗಳನ್ನು ಸಹ ನಾವು ಅವ್ರ ಜೊತೆ ಕಳೆದ ವರ್ಷದ ಜುಲೈನಲ್ಲಿ ಇಂಗ್ಲೆಂಡಲ್ಲಿ ಅವರ ಕೃತಿ ಬಿಡುಗಡೆ ಆದಾಗ ಅವ್ರ ಜೊತೆಯಲ್ಲಿ ನಾವು ಹೋಗಿದ್ವಿ. ಸೊ ಹಾಗಾಗಿ ಬೇರೆ ದೇಶಗಳಲ್ಲೂ ಸಹ ಇವರ ಕೃತಿಗಳು ಹೆಚ್ಚು ಪ್ರಸಿದ್ಧಿಯನ್ನ ಪಡ್ತೇವೆ. ಅಪರೂಪದ ರಾಜಕಾರಣಿ. ಈಗಾಗಲೇ ಚಂದ್ರಶೇಖರ್ ಅವರು ಹೇಳಿದ ಹಾಗೆ ಮಧ್ಯಾಹ್ನದ ಅವರು ಸಚಿವರಾದದ್ದು 1992-3ರಲ್ಲಿ. ಆದ್ರೆ ಅವರು 1978ನೇ ಇಸ್ವಿನಲ್ಲಿ ಶಾಸಕರಾಗಿ ಆಯ್ಕೆ 1978ರಲ್ಲಿ. ಈಗ ಅವರಿಗೆ 78 ವರ್ಷದ ಹುಟ್ಟುಹಬ್ಬವನ್ನ ಈ ತಿಂಗಳ 10ನೇ ತಾರೀಕು ಆಚರಣೆ ಮಾಡ್ತಿದ್ದೇವೆ. ಸಚಿವರಾಗಿ 4 ಬಾರಿ, ಶಾಸಕರಾಗಿ 1 ಬಾರಿ, ವಿಧಾನ ಪರಿಷತ್ನ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ 2 ಬಾರಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ನಡುವೆ ಅವರು ಮಧ್ಯಾಹ್ನದ ಊಟವನ್ನು ಕೊಡ್ತಕ್ಕಂಥ ಒಂದು ಕ್ರಾಂತಿಕಾರಿಯಾದಂತಹ ಒಂದು ನಿರ್ಧಾರವನ್ನ ಸನ್ಮಾನ್ಯ ಶ್ರೀ S.N. ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಇದರಲ್ಲಿ ಮಧ್ಯಾಹ್ನದ ಊಟದ ಕೊಡುವಂತ ಕಾರ್ಯಕ್ರಮವನ್ನ ಜಾರಿಗೆ ತಂದರು. ಇದೇನು ನಮ್ಗೆ ಹೊಸ ಕಾರ್ಯಕ್ರಮ ಆಗಿರಲಿಲ್ಲ ನಮ್ಮ ದೇಶದಲ್ಲಿ. ಹಿಂದೆಯಲ್ಲಿ ಸುಮಾರು ದಶಕಗಳ ಹಿಂದೆಯೇ ತಮಿಳುನಾಡಲ್ಲಿ ಮಧ್ಯಾಹ್ನದ ಊಟ ಕೊಡ್ತಿದ್ರು. ಆದ್ರೆ ಇಲ್ಲಿ ಅದನ್ನ ಪ್ರಾರಂಭಿಸುವರು ಸನ್ಮಾನ್ಯ ಶ್ರೀ ವಿಶ್ವನಾಥ್. ಮತ್ತೆ ಎರಡನೇದಾಗಿ ಶ್ರೀ ಶಕ್ತಿ ಸಂಘಗಳನ್ನ, ಮಹಿಳಾ ಸಂಘಗಳನ್ನ ಗುರುತಿಸಿ ಅವರಿಗೆ ಹೆಚ್ಚಿಗೆ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ಹೇಳಿ ವಿಶೇಷ ಆದ್ಯತೆಯನ್ನ ಕೊಟ್ಟು ದುಡ್ದಂತವರು ಸನ್ಮಾನ್ಯ ಶ್ರೀ ವಿಶ್ವನಾಥ್. ಮತ್ತೆ ಯಾವುದೇ ವಿಷಯದ ಬಗ್ಗೆ ಅವರು ಈಗ ಬಹುಶಃ ಯಾವ ಪಕ್ಷದಲ್ಲೂ ತೊಡಗಿಸಿಕೊಂಡಿಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. ಸೊ ಹಾಗಾಗಿ ಈ ಅನ್ಅಟ್ಯಾಚ್ಡ್ ವಿತ್ ಎನಿ ಪೊಲಿಟಿಕಲ್ ಪಾರ್ಟೀಸ್ ನಾವು. ಹಾಗಾಗಿ ನೇರವಾಗಿ ಯಾರ ಬಗ್ಗೆ ಯಾರು ಕುಂದುಗಳು ಕಂಡ್ರೆ ಅದನ್ನ ನೇರವಾಗಿ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆಯನ್ನ ಬೆಳೆಸಿಕೊಂಡಿದ್ದಾರೆ. ಒಂದು. ಎರಡನೇದಾಗಿ ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳು ಏನಿದೆ ಅವುಗಳನ್ನ ಅವರ ತತ್ವಗಳಲ್ಲಿ ರೂಢಿಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ಅವರ 78ನೇ ವರ್ಷದ ಈ ಒಂದು ಅನೌಪಚಾರಿಕ ಹುಟ್ಟುಹಬ್ಬದ ಆಚರಣೆಯನ್ನ ಒಡನಾಡಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಲ್ಲಿಯ ಸಂಸ್ಥೆಯ ಮುಖಂಡರ ಜೊತೆಗೆ ಹಂಚಿಕೊಳ್ಳಿಕ್ಕೆ, ಅವ್ರ ಜೊತೆ ಅವರ ಬದುಕು, ಬವಣೆ,
ಬದುಕಿನ ಪ್ರಯಾಣ ಇವು ಎಲ್ಲವನ್ನ ಹಂಚಿಕೊಳ್ಳುವ ಒಂದು ಕಾರ್ಯಕ್ರಮವನ್ನ ಅನೌಪಚಾರಿಕವಾಗಿ ಏರ್ಪಡಿಸಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡೋದು ಅಪ್ರಸ್ತುತ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗಾಗಲೇ ಚಂದ್ರಶೇಖರ್ ಅವರು